ಸಿಡಿದದ್ದ ಗುತ್ತಿಗೆದಾರರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾಧಾನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನ ಧರಣಿ ಸ್ಥಳಕ್ಕೆ ಬಂದರು ಡಿಸಿಎಂ ಡಿಕೆ ಶಿವಕುಮಾರ್. ಅತಿದೊಡ್ಡ ಹೋರಾಟಕ್ಕೆ ಮುಂದಾಗಿದ್ರು ಇವತ್ತು ಗುತ್ತಿಗೆದಾರರು. ಫ್ರೀಡಂ ಪಾರ್ಕ್ನ ಧರಣಿ ಸ್ಥಳಕ್ಕೆ ಬಂದು ಸಮಾಧಾನ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಗುತ್ತಿಗೆದಾರರಿಂದ ಮನವಿಯನ್ನ ಸ್ವೀಕರಿಸಿದ್ದಾರೆ ಡಿಸಿಎಂ. ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಬಾಂಡ್ ಮೂಲಕವಾಗಿ ಬಿಲ್ ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂತ ಹಂತವಾಗಿ ಹಣ ಪಾವತಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಾಕಿ ಇರುವಂತಹ ಬಿಲ್ ಎಲ್ಲವೂ ಕೂಡ ಪಾವತಿಸ್ತೀವಿ ಅಂತ ಹೇಳಿದ್ದಾರೆ. ಡಿಕೆಶಿ ಭರವಸೆ ಇದು. ಇನ್ನು ಸಚಿವರಾದ ಸತೀಶ್ ಜಾರಕಿಹೊಳಿ, ಬೋಸರಾಜು ಕೂಡ ಇದ್ರು ಈ ಸಂದರ್ಭದಲ್ಲಿ. 13,000 ಕೋಟಿ ರೂಪಾಯಿ ನಂದೇ ಇಲಾಖೆ. ಈಗ ನಿಮ್ಗೆ ಗೊತ್ತಿದೆ, ಬೋಸರಾಜು 3,000, ಇವ್ರದ್ದು ಒಂದು 89,000, ಒಟ್ಟು 37,000 ಇದೆ. ಇದು ನಿಮ್ಗೆ ಗೊತ್ತಿರೋ ಲೆಕ್ಕ ಅಷ್ಟೇ. ನನ್ನ ಲೆಕ್ಕದಲ್ಲಿ ಪಾಪ ಇನ್ನ ಅವರು GST ಕಟ್ಟಬೇಕಾಯ್ತದೆ ಅಂತ ಇನ್ನ ಬಿಲ್ಲೇ ಕೊಡ್ಲಿಲ್ಲ ಹೊರಗಡೆಗೆ. ಇನ್ನ ಜಾಸ್ತಿ ಇದೆ. ನಿಮ್ ನೋವು ಗೊತ್ತಿದೆ. ಈಗ ಮಂಜುನಾಥ್ ಹೇಳ್ತಾರೆ ಹಳೆ ಕತೆ ಹೇಳ್ಬಿಡಿ ಅಂತ. ನಾನು 6 ತಿಂಗಳು ಮುಂಚಿತವಾಗಿ ಹೇಳ್ದೆ, ಬೇಡ ಕಂಡ್ರೆ ದುಡ್ಡಿಂದ ಕಾಂಟ್ರಾಕ್ಟ್ ತಗೊಳ್ಕೋರಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ಗೆಲ್ಲ ನಾನು ಹೇಳ್ದೆ. ಪಾಪ ಯಡಿಯೂರಪ್ಪನವರು ಬೊಮ್ಮ ಏನ್ ಮಾಡಿದ್ರು, ದುಡ್ಡು ಇರ್ಲಿ ಇಲ್ದ ಹೋಗ್ಲಿ, ಕೆಲಸ ಕೊಟ್ಟಿದ್ದೆ ತಗೊಂಡಿದ್ದೆ. ನಿಮ್ಗೂ ಬೇಕಾಗಿತ್ತು, ಅವ್ರಿಗೂ ಬೇಕಾಗಿತ್ತು. ಹಂಗೆ ನೀವೆಲ್ಲ ತಗೊಂಡು ಕೆಲಸ ಮಾಡ್ಬಿಟ್ಟು ಈಗ ನಮ್ಮ ಎದೆ ಮೇಲೆ ಕೂತಿದ್ದೀರಿ. ಈಗ ಇರ್ಲಿ, ಇದಕ್ಕೆ ನಾವು ಮಾತಾಡ್ತೀವಿ. ಇದಕ್ಕೇನಾದ್ರು ಒಂದು ರೂಪ ಕೊಡಬೇಕು. ಇದು ಬರೀ 37,000 ಅಲ್ಲ, ಏನಾದ್ರು ಮಾಡಿ ಮಿನಿಮಮ್ ಒಂದು 50,000 ಇದಕ್ಕೊಂದು ಯಾವ್ದಾದ್ರು ಬಾಂಡ್ ಮುಖಾಂತರ ಏನಾದ್ರು ಒಂದು ಮಾಡಿ ತಗೊಂಡ್ರೆ. ಮಾನ್ಯ ಮುಖ್ಯಮಂತ್ರಿ ಜೊತೆ ಒಂದು ಸಭೆ ಮಾಡಿ ಅಲ್ಲಿ ಏನಾದ್ರು ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವರೇ ಹೆಡ್, ಫೈನಾನ್ಸ್ ಹೆಡ್ ಅವರೇ. ನಮ್ಮ ಸಮಸ್ಯೆಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಈಗಾಗಲೇ ಸರ್ಕಾರ ಮನವರಿಕೆ ಮಾಡಿದ್ವಿ. ಬಜೆಟ್ ಸಂದರ್ಭದಲ್ಲಿ ಬಜೆಟ್ ಕೊಟ್ಟಿದ್ದಾರೆ. ಖಂಡಿತವಾಗಿ ಆದಷ್ಟು ಬೇಗ ಸ್ವಲ್ಪ ಜಾಸ್ತಿ ಕೊಟ್ಟರೆ ಸ್ವಲ್ಪ ಪರಿಹಾರ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಸೊ ನಾವು ಈ ಕಳೆದ 1 ವರ್ಷಗಳಲ್ಲಿ ನಿಮ್ ಬಿಲ್ ತೀರಿಸ್ಲಿಕ್ಕೆ ನಾವು ಎಕ್ಸ್ಟ್ರಾ ಯಾರು MLA ಕೂಡ ದುಡ್ಡು ಕೊಟ್ಟಿಲ್ಲ ಎಕ್ಸ್ಟ್ರಾ. ಈಗ ಮತ್ತೆ ನಾವು ಕಟ್ಟೋದು ಮತ್ತೆ ಅದು ಹೊರೆ ಎಕ್ಸ್ಟ್ರಾ ಆಗ್ತದೆ. ಈ ಸಾರಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್ ಮುಲ್ಕಿ, ಗುತ್ತಿಗೆದಾರರು ವರ್ಸಸ್ ಸರ್ಕಾರ ಅನ್ನುವಂಥದ್ದು ಬಗೆಹರಿಯದ ಸಮಸ್ಯೆ ಆಗ್ಬಿಟ್ಟಿದೆ ಇಲ್ಲಿವರೆಗೂ ಕೂಡ. ಇದು ಗುತ್ತಿಗೆದಾರರಿಂದ ಫೈನಲ್ ವಾರ್ನಿಂಗ್, ಸರ್ಕಾರದಿಂದ ಕೊನೆ ಭರವಸೆ ಅಂತ ಅಂದ್ಕೊಳ್ಬಹುದಾ? ಹೇಗೆ? ಕಳೆದ ಹಲವು ವರ್ಷಗಳಿಂದ ಇದೇ ರೀತಿಯಾಗಿರುವಂತಹ ಕೊಟ್ಟ ಮಾತುಗಳು, ಭರವಸೆಗಳೆಲ್ಲವೂ ಕೂಡ ಕೊಡ್ತಾನೆ ಬಂದಿದ್ದ ಆಯಾ ಕಾಲಕ್ಕೆ ಸರ್ಕಾರ. ಇಂದಿನ ಅವಧಿಯಲ್ಲಿ ಬಿಜೆಪಿ ನಾಯಕರು ಕೂಡ ಇದೇ ರೀತಿಯಾಗಿರುವಂತಹ ಭರವಸೆ ಕೊಡ್ತಾ ಬಂದ್ರು. ಈಗ ಕಾಂಗ್ರೆಸ್ ನಾಯಕರು ಕೂಡ ಅದೇ ರೀತಿಯಾಗಿರುವಂತಹ ಭರವಸೆ ಗುತ್ತಿಗೆದಾರರಿಗೆ ಕೊಡ್ತಾ ಇರುವಂತದ್ದು. ಇವತ್ತು ಬಜೆಟ್ ದಿನ ಇತ್ತು. ಬಜೆಟ್ ದಿನಾನೇ ಬೃಹತ್ ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘ ಬಹಳಷ್ಟು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಖುದ್ದು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಬಂದರು. ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಬಂದು, ಸಣ್ಣ ನೀರಾವರಿ ಸಚಿವರಾಗಿರುವಂತಹ MLC SN ಬೋಸರಾಜು ಅವರು ಕೂಡ ಸ್ಥಳಕ್ಕೆ ಬಂದು ಆ ಗುತ್ತಿಗೆದಾರರ ಅಹವಾಲನ್ನ ಸ್ವೀಕರಿಸಿದ್ರು. ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಅದೇ ಹಳೆ ರಾಗವನ್ನ ಡಿಕೆ ಶಿವಕುಮಾರ್ ಅವರು ಮುಂದುವರಿಸಿರುವಂತದ್ದು. ಹಿಂದಿನ ಸರ್ಕಾರದಲ್ಲಿ ಬೇಕಾಬಿಟ್ಟಿಯಾಗಿ ಕೈಯಲ್ಲಿ ಕಾಸಿಲ್ದಿದ್ರು ಕೂಡ ಗುತ್ತಿಗೆಯನ್ನ ಕೊಟ್ಟು ಏನೋ ಹೊರೆಯನ್ನ, ಆರ್ಥಿಕ ಹೊರೆಯನ್ನ ಅಂದಿನ ಸರ್ಕಾರ ತಂದುಕೊಂಡಿತ್ತು. ಅದೇ ಆ ಹೊರೆಯನ್ನ ಈಗ ನಾವೆಲ್ಲರೂ ಕೂಡ ಹೊತ್ತು ನಡೀತಾ ಇದ್ದೀವಿ ಅನ್ನುವಂತ ಮಾತನ್ನ, ಈ ಒಂದು ಪರಿಸ್ಥಿತಿಗೆ ಹಿಂದಿನ ಬಿಜೆಪಿ ಸರ್ಕಾರನೇ ಕಾರಣ ಅನ್ನುವಂತ ಮಾತನ್ನ ಮತ್ತೆ ಅವರು ಏನೋ ಪುನರಾವರ್ತಿಸಿರುವಂತದ್ದು. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸರಿ, ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸರಿ, ಖಜಾನೆಯಲ್ಲಿ ಕಾಸು ಇಲ್ದಿದ್ರು ಕೂಡ ಬೇಕಾಬಿಟ್ಟಿಯಾಗಿ ಸ್ಥಳೀಯ ಸಂಸ್ಥೆಗಳಿಂದ ಜಾಬ್ ಕೋಡ್ಗಳನ್ನ ಇಶ್ಯೂ ಮಾಡಿರುವಂತಹ ಕಾರಣಕ್ಕಾಗಿ ಇವತ್ತು ಈ ಕ್ಷಣಕ್ಕೆ 37,000 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಕೊಡೋದಕ್ಕೆ ಬಿಲ್ ಬಾಕಿ ಉಳಿತಾಯ ಆಗಿದೆ. ಸೊ ಇದನ್ನ ಆದಷ್ಟು ಬೇಗ ನಾವು ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಮತ್ತೆ ಮುಖ್ಯವಾಗಿ ಈ ಬಾರಿ ನಾವೀಗ 3 ವರ್ಷ ಸರ್ಕಾರವನ್ನ ಏನ್ ಪೂರೈಸಿದೀವಿ, ಈ ಸರ್ಕಾರ ಬರೋದ್ರಲ್ಲಿ ಗುತ್ತಿಗೆದಾರರ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ ಅನ್ನುವಂಥದ್ದು. ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂತ ಒಂದು ಆ ವಿನಂತಿಯ ಮಾತುಗಳನ್ನ ಗುತ್ತಿಗೆದಾರರ ಮುಂದೆ ಡಿಕೆ ಶಿವಕುಮಾರ್ ಅವರು ಮಾತಾಡಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೊಂದು ವ್ಯವಸ್ಥೆಯನ್ನ, ಈ ಒಂದು ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಳಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮುಖ್ಯವಾಗಿ ಇತ್ತೀಚೆಗೆ BBMPಗೆ ಏನೋ ಒಂದು ಮುನ್ಸಿಪಲ್ ಬಾಂಡ್ ಮೂಲಕವಾಗಿ ಕಾಮಗಾರಿಗಳಿಗೆ ಬಿಲ್ ಅನ್ನ ಹೊಂದಿಸಿಕೊಳ್ಳೋದಕ್ಕೆ, ಹಣವನ್ನು ಹೊಂದಿಸಿಕೊಳ್ಳೋದಕ್ಕೆ ಸರ್ಕಾರ ಏನೋ ಒಂದು ಅನುಮತಿಯನ್ನು ಕೊಟ್ಟಿತ್ತು.
ಅದೇ ರೀತಿಯಾಗಿ ಆಯಾ ಇಲಾಖೆಗಳಲ್ಲಿ ಮುನ್ಸಿಪಲ್ ಬಾಂಡ್ ಮೂಲಕವಾಗಿ ಗುತ್ತಿಗೆದಾರರಿಗೆ ಹಣವನ್ನ ಮರುಪಾವತಿ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಭರವಸೆ ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಅರುಣ್, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ.